ನಮಸ್ಕಾರ, ವೆಲ್ಕಮ್ ಟು ಮಾಸ್ಟರ್ ಟ್ರೇಡಿಂಗ್. ಸೊ ಇವತ್ತೊಂದು ಸೆಷನ್ ಅಲ್ಲಿ ನಾನು ಮೂವಿಂಗ್ ಆವರೇಜ್ ಸ್ಟ್ರಾಟಜಿ ಕವರ್ ಮಾಡ್ತಾ ಇದ್ದೀನಿ. ಏನಪ್ಪ ಮೂವಿಂಗ್ ಆವರೇಜ್ ಸ್ಟ್ರಾಟಜಿ ಅಂತಂದ್ರೆ, ನಾವೀಗ ಒಂದು ಟ್ರೇಡ್ ತಗೋಬೇಕು, ಬೈ ತಗೋಬೇಕಂತ ಅನ್ಕೊಳ್ಳಿ. ಸೊ ಬೈ ತಗೋಬೇಕಂತಂದ್ರೆ ಸ್ಕೋಪ್ ಆಫ್ ದಿ ಟ್ರೆಂಡ್ ನಮ್ಗೆ ಗೊತ್ತಿರಬೇಕು. ಅಪ್ ಟ್ರೆಂಡ್ ಮೂಮೆಂಟ್ ಇದೆಯಾ, ಡೌನ್ ಟ್ರೆಂಡ್ ಮೂಮೆಂಟ್ ಇದೆಯಾ, ಇಲ್ಲ ಸೈಡ್ ವೇಸ್ ಹೋಗ್ತಾ ಇದೆಯಾ ಅಂತ. ಸೊ ಅಪ್ ಟ್ರೆಂಡ್ ಮೂಮೆಂಟ್ ಅಲ್ಲಿ ನಾವು ಬೈ ಮಾಡ್ಬೋದು. ಸೈಡ್ ವೇಸ್ ಇತ್ತು ಅಂತಂದ್ರೆ ರೇಂಜ್ ಟ್ರೇಡಿಂಗ್ ಮಾಡ್ಬೋದು. ಡೌನ್ ಟ್ರೆಂಡ್ ಮೂಮೆಂಟ್ ಅಲ್ಲಿ ಸೆಲ್ ಮಾಡಬೇಕು. ಸೊ ಟ್ರೆಂಡ್ ಆದ್ಮೇಲೆ ಹೇಗೆ ಟ್ರೇಡ್ ತಗೊಳ್ಳೋದು, ಎಲ್ಲಿ ಎಂಟ್ರಿ ಪಾಯಿಂಟ್, ಎಲ್ಲಿ ಎಕ್ಸಿಟ್ ಪಾಯಿಂಟ್ ಅಂತ ಗೊತ್ತಾಗ್ಬೇಕಲ್ವಾ. ಸೊ ಇದನ್ನ ನಾವು ಮೂವಿಂಗ್ ಆವರೇಜ್ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಸೊ ಇದನ್ನೇ ಮೂವಿಂಗ್ ಆವರೇಜ್ ಸ್ಟ್ರಾಟಜಿ ಅಂತ ಕರಿತೀವಿ. ಸೊ ಎವ್ರಿಥಿಂಗ್ ಐ ವಿಲ್ ಬಿ ಕವರಿಂಗ್ ಇನ್ ದಿಸ್ ಸೆಷನ್. ಐ ಆಮ್ ಶೇರಿಂಗ್ ದಿ ಸ್ಕ್ರೀನ್. ಮೂವಿಂಗ್ ಆವರೇಜ್ ಅಂತಂದ್ರೆ ಏನು ಅಂತ ತಿಳಿಸ್ಕೊಡ್ತೀನಿ. ಸೊ ಇವಾಗ ಒಂದು 5 ಪಾಯಿಂಟ್ಸ್ ನಮ್ಗೆ ಆವ್ರೇಜ್ ಬೇಕು ಅಂತಂತಂದ್ರೆ ನಾವೇನ್ ಮಾಡ್ತೀವಿ, ಆ 5 ನಂಬರ್ಸ್ ತಗೊಂಡು ಆಡ್ ಮಾಡ್ತೀವಿ. ಆಡ್ ಮಾಡಿ ವಾಟ್ ಎವರ್ ದಿ ರಿಸಲ್ಟ್ ಬಂದಿದೆ ಅಲ್ವಾ, ಅದನ್ನ ಡಿವೈಡ್ ಮಾಡ್ತೀವಿ 5 ಇಂದ. ಸೊ ವಿ ಗೆಟ್ ದಿ ರಿಸಲ್ಟ್ ಅಲ್ವಾ. ಸೊ ಇದು ಸ್ಟ್ಯಾಟಿಕ್ ಅಲ್ವಾ. ಸೊ ಮೂವಿಂಗ್ ಆವ್ರೇಜ್ ಅಂತಂದ್ರೇನು, ಆವ್ರೇಜ್ ಮೂವ್ ಆಗ್ತಾ ಇರುತ್ತಾ? ಖಂಡಿತ ಆವ್ರೇಜ್ ಮೂವ್ ಆಗ್ತಾ ಇರುತ್ತೆ. ಸೊ ಹೇಗೆ ಅಂತ ಐಲ್ ಬಿ ಎಕ್ಸ್ಪ್ಲೇನಿಂಗ್. ಈಗ ಒಂದು ABC ಅಂತ ಒಂದು ಸ್ಟಾಕ್ ಅಂತ ಇದೆ ಅಂತ ಅನ್ಕೊಳ್ಳಿ. ಸೊ ಮೂವಿಂಗ್ ಆವರೇಜ್ 5 ಅಂತ ತಗೊಂತು ಅಂತಂದ್ರೆ, ಸೊ ಇವತ್ತು ಸ್ಯಾಟರ್ಡೆ ಅಂತಂದ್ರೆ ಲಾಸ್ಟ್ ಮಂಡೆಯಿಂದ ತಗೊಳ್ಳಿ 5 ಡೇಸ್. ಮಂಡೇ 1 ಇದೆ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೆ. ಓಕೆ. ಸೊ 5 ಡೇಸ್ ಆವರೇಜ್ ತಗೊಂಡು ಡಿವೈಡೆಡ್ ಬೈ 5 ಮಾಡಿದ್ರೆ = 3 ಬರುತ್ತೆ. ಸೊ ಆ ಪಾಯಿಂಟ್ಗೆ ಒಂದು ಲೈನ್ ಡ್ರಾ ಆಗ್ತಾ ಇರುತ್ತೆ. ನೆಕ್ಸ್ಟ್ ಕಮಿಂಗ್ ಮಂಡೇ 6 ಆಗಿರುತ್ತೆ ಆ ಸ್ಟಾಕ್ ಪ್ರೈಸ್ ಅಂತ ಅನ್ಕೊಳ್ಳಿ. ಆವಾಗ ಯಾವ ವ್ಯಾಲ್ಯೂಸ್ ತಗೊಳುತ್ತೆ? ಸೊ ಲಾಸ್ಟ್ 5 ನಂಬರ್ಸ್ ತಗೊಳುತ್ತೆ, ಇದನ್ನ ರಿಜೆಕ್ಟ್ ಮಾಡುತ್ತೆ. ಸೊ ಮೂವಿಂಗ್ ಆವರೇಜ್ 5 ಅಂತಂದ್ರೆ ಲಾಸ್ಟ್ 5 ಡಿಜಿಟ್ಸ್ ತಗೊಳುತ್ತೆ, 5 ವ್ಯಾಲ್ಯೂಸ್, ಇದನ್ನ ಡಿಡಕ್ಟ್ ಮಾಡುತ್ತೆ. ಸೊ ಆವಾಗ ಎಷ್ಟು ಬಂದಿದೆ ವ್ಯಾಲ್ಯೂ? 4 ಬಂದಿದೆ ಅಲ್ವಾ. ಸೊ ಅದಕ್ಕೆ ಲೈನ್ ಜಾಯಿನ್ ಆಗ್ತಾ ಡ್ರಾ ಮಾಡ್ಕೊಂಡು ಹೋಗುತ್ತೆ. ಅದ್ರ ನೆಕ್ಸ್ಟ್ ಡೇ 7 ಅಂತ ಅನ್ಕೊಳ್ಳಿ ಆ ಸ್ಟಾಕ್ ವ್ಯಾಲ್ಯೂ. ಸೊ ಮೂವಿಂಗ್ ಆವರೇಜ್ 5 ಅಂತಂದ್ರೆ ಸೊ ಲಾಸ್ಟ್ 5 ತಗೊಳುತ್ತೆ. ಸೊ ಇದು 2 ರಿಜೆಕ್ಟ್ ಮಾಡುತ್ತೆ. ಓಕೆ. ಸೊ ಆಮೇಲೆ ಕ್ಯಾಲ್ಕುಲೇಟ್ ಮಾಡಿದಾಗ ಅಂದ್ರೆ ಆವರೇಜ್ ಆಫ್ ದೀಸ್ 5 ನಂಬರ್ಸ್ ಕ್ಯಾಲ್ಕುಲೇಟ್ ಮಾಡಿದಾಗ ಏನ್ ವ್ಯಾಲ್ಯೂ ಬರುತ್ತೆ ಅದಕ್ಕೆ ಲೈನ್ ಡ್ರಾ ಮಾಡ್ತಾ ಹೋಗುತ್ತೆ. ಈಗ ಮೂವಿಂಗ್ ಆವರೇಜ್ 10 ಅಂತ ತಗೊಂಡ್ರೆ ಪ್ರೀವಿಯಸ್ 10 ಡೇಸ್ದು ಆವರೇಜ್ ತಗೊಂಡು ಕ್ಯಾಲ್ಕುಲೇಟ್ ಮಾಡಿ ಈ ತರ ಲೈನ್ ಡ್ರಾ ಮಾಡ್ಕೊಂಡು ಹೋಗುತ್ತೆ. ಸೊ ಇದನ್ನೇ ನಾವು ಮೂವಿಂಗ್ ಆವರೇಜ್ ಅಂತ ಹೇಳ್ತೀವಿ. ಅಂದ್ರೆ ನಂಬರು ಸ್ಟ್ಯಾಟಿಕ್ ಆಗಿ ಇರಲ್ಲ. ಸೊ ಆವ್ರೇಜ್, ನಮ್ಗೆ ಏನ್ ಆವ್ರೇಜ್ ಬೇಕೋ ಅದು ಮೂವ್ ಆಗ್ತಾ ಇರುತ್ತೆ. ಅಂದ್ರೆ ಕೀಪ್ ಆನ್ ಚೇಂಜಿಂಗ್, ಡೈನಾಮಿಕ್ ಅಂತ ಹೇಳ್ತಾರೆ. ಇಟ್ಸ್ ನಾಟ್ ಎ ಸ್ಟ್ಯಾಟಿಕ್. ಓಕೆ, ಇಟ್ಸ್ ಕೀಪ್ ಆನ್ ಚೇಂಜಿಂಗ್. ಅದಕ್ಕೋಸ್ಕರ ಇದನ್ನ ಮೂವಿಂಗ್ ಆವರೇಜ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನಾನು ಇದನ್ನ ಚಾರ್ಟ್ ಅಲ್ಲಿ ಹೇಗೆ ಅಪ್ಲೈ ಮಾಡೋದು, ಹೇಗೆ ಯೂಸ್ ಮಾಡೋದು ಅಂತ ಎವ್ರಿಥಿಂಗ್ ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್. ಸೊ ವಾಟ್ ಈಸ್ ದ ಯೂಸ್ ಆಫ್ ಮೂವಿಂಗ್ ಆವರೇಜ್ ಅಂತಂದ್ರೆ ಸ್ಕೋಪ್ ಕಂಡುಹಿಡಿಯೋದು. ಅಂದ್ರೆ ಏನಪ್ಪ ಸ್ಕೋಪ್ ಅಂತಂದ್ರೆ, ಒಂದು ಸ್ಟಾಕ್ ಯಾವತ್ತಿದ್ರೂ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು ಅಂತಂದ್ರೆ, ಒಂದು ಅಪ್ ಟ್ರೆಂಡ್ ಹೋಗುತ್ತೆ, ಇಲ್ಲ ಸೈಡ್ ವೇಸ್ ಹೋಗುತ್ತೆ, ಇಲ್ಲ ಡೌನ್ ಟ್ರೆಂಡ್ ಮೂಮೆಂಟ್ ಅಲ್ಲಿ ಹೋಗುತ್ತೆ. ಓಕೆ. ಸೊ ಅಪ್ ಟ್ರೆಂಡ್ ಮೂಮೆಂಟ್ ಹೇಗೆ ಕಂಡುಹಿಡಿಯೋದು, ಹೇಗೆ ಗೊತ್ತಾಗುತ್ತೆ ನಮ್ಗೆ ಅಪ್ ಟ್ರೆಂಡ್ ಮೂಮೆಂಟ್ ಹೋಗ್ತಾ ಇದೆ ಅನ್ನೋದಕ್ಕೆ ಸೀಕ್ವೆನ್ಸ್ ಅಂತ ಇದೆ ನೋಡಿ. ಸೊ ಸೀಕ್ವೆನ್ಸ್ ನೋಡಿದ್ರೆ ನಮ್ಗೆ ಯಾವ್ದು ಅಪ್ ಟ್ರೆಂಡ್ ಮೂಮೆಂಟಾ ಡೌನ್ ಟ್ರೆಂಡ್ ಮೂಮೆಂಟಾ ಅಂತ ಗೊತ್ತಾಗುತ್ತೆ. ಮತ್ತೆ ಒಂದು ನಾವು ಟ್ರೇಡ್ ತಗೋಬೇಕು, ಎಲ್ಲಿ ಎಂಟ್ರಿ ಪಾಯಿಂಟ್, ಎಲ್ಲಿ ಟ್ರೇಡ್ ನಾವು ಎಕ್ಸಿಕ್ಯೂಟ್ ಮಾಡಬೇಕು, ಎಲ್ಲಿ ಎಕ್ಸಿಟ್ ಮಾಡಬೇಕು ಅನ್ನೋದು ಗೊತ್ತಿದ್ರೆ ವಿ ಕ್ಯಾನ್ ಏಬಲ್ ಟು ಬುಕ್ ಎ ಗುಡ್ ಅಮೌಂಟ್ ಆಫ್ ಪ್ರಾಫಿಟ್. ಓಕೆ. ಸೊ ಇದರಲ್ಲಿ ಇಂಡಿಕೇಟರ್ ಫಸ್ಟ್ ಹೇಗೆ ಅಪ್ಲೈ ಮಾಡೋದು ನೋಡಿ. ಇಲ್ಲಿ ಇಂಡಿಕೇಟರ್ ಅಂತ ಇದೆ ಅಲ್ವಾ. ಇಂಡಿಕೇಟರ್ ಅಂತ ಹೋಗಿ 3EMA ಅಂತ ಟೈಪ್ ಮಾಡಿ. 3EMA ಅಂತ ಟೈಪ್ ಮಾಡಿದಾಗ ಇದು 3, ನಾನು 3 ಮೂವಿಂಗ್ ಆವರೇಜಸ್ ತಗೊಳ್ತಾ ಇದ್ದೀನಿ. ನನಗೆ ಕೆಲವರು ಒಂದೇ ಯೂಸ್ ಮಾಡ್ತಾರೆ, ಬಟ್ ನನಗೆ 3 ಮೂವಿಂಗ್ ಆವರೇಜ್ ಏನಕ್ಕೆ ಯೂಸ್ ಮಾಡ್ತೀನಿ ಅಂದ್ರೆ ಐ ವಿಲ್ ಎಕ್ಸ್ಪ್ಲೈನ್ ಲೇಟರ್. ಓಕೆ. ಸೊ 3EMA ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಟ್ ವಿಲ್ ಆಟೋಮೆಟಿಕಲಿ ಅಪ್ಲೈ ಟು ದಿ ಚಾರ್ಟ್. ಓಕೆ. ಸೊ ಇವಾಗ ಸೀಕ್ವೆನ್ಸ್ ಅಂತ ಹೇಳ್ದೆ ಅಲ್ವಾ. ಸೀಕ್ವೆನ್ಸ್ ಅಂತಂದ್ರೆ ಏನು, ನಾನು ಯಾವ್ದು ಮೂವಿಂಗ್ ಆವರೇಜ್ ತಗೊಂಡಿದ್ದೀನಿ ಅಂದ್ರೆ 18 ನಂಬರು, 40 and 80. ಓಕೆ. ಬೈ ಡಿಫಾಲ್ಟ್ ಬೇರೆ ಇರುತ್ತೆ.
ಓಕೆ, ಸೀಕ್ವೆನ್ಸ್ ಅಂತಂದ್ರೆ ಏನು ಅಂತ ಐಲ್ ಬಿ ಎಕ್ಸ್ಪ್ಲೈನಿಂಗ್. ಈಗ ನಾನು 18 ಮೂವಿಂಗ್ ಆವರೇಜ್ ತಗೊಂಡಿದ್ದೀನಿ, 40 ಮೂವಿಂಗ್ ಆವರೇಜ್ ತಗೊಂಡಿದ್ದೀನಿ, 80 ಮೂವಿಂಗ್ ಆವರೇಜ್ ತಗೊಂಡಿದ್ದೀನಿ. ಸೊ ಒಂದು ಸ್ಟಾಕ್ ಅಪ್ ಟ್ರೆಂಡ್ ಹೋಗ್ತಾ ಇದೆ ಅಂತಂದ್ರೆ ಯಾವ ಸೀಕ್ವೆನ್ಸ್ ಅಲ್ಲಿ ಇರ್ಬೇಕಂತಂದ್ರೆ ಫಸ್ಟ್ ಲೋ ವ್ಯಾಲ್ಯೂ ಇರಬೇಕು, ಆಮೇಲೆ ಹೈ ವ್ಯಾಲ್ಯೂ, ಆಮೇಲೆ ಹೈಯರ್ ವ್ಯಾಲ್ಯೂ. ಸೊ ಇನ್ನೂ ಒಂದು ಮೂವಿಂಗ್ ಆವರೇಜ್ ತಗೊಂಡಿತ್ತು ಅಂತಂದ್ರೆ ಹೈಯೆಸ್ಟ್ ವ್ಯಾಲ್ಯೂ. ಸೊ ಈಗ 200 ಅಂತ ಅನ್ಕೊಳ್ಳಿ. ಸೊ ಅದು ಇದ್ರ ಕೆಳಗ್ ಬರುತ್ತೆ. ಸೊ ಅಪ್ ಟ್ರೆಂಡ್ ಮೂಮೆಂಟ್ ಅಲ್ಲಿ ಯಾವತ್ತಿದ್ರು ಇದೇ ಸೀಕ್ವೆನ್ಸ್ ಅಲ್ಲಿ ಬರುತ್ತೆ. ಲೋ ಇರುತ್ತೆ, ಹೈ ಇರುತ್ತೆ, ಹೈಯರ್, ಹೈಯೆಸ್ಟ್. ಓಕೆ, ಸೊ ಈ ತರ ಸೀಕ್ವೆನ್ಸ್ ಅಲ್ಲಿ ಇದ್ರೆ ಅದನ್ನ ನಾವು ಅಪ್ ಟ್ರೆಂಡ್ ಅಂತ ಕರಿತೀವಿ. ನೆಕ್ಸ್ಟ್ ಇದು ನೋಡಿ, ಅಪ್ ಟ್ರೆಂಡ್ ಇಂದ ಡೌನ್ ಟ್ರೆಂಡ್ ಆಗ್ಬೇಕಾದ್ರೆ ಈ 80 ಅನ್ನೋದು ಮೇಲ್ ಹೋಗ್ತಾ ಇದೆ ಅಲ್ವಾ, 80 ಅನ್ನೋದು ಮೇಲ್ ಹೋಗ್ತಾ ಇದೆ, 18 ಅನ್ನೋದು ಕೆಳಗ್ ಬರ್ತಾ ಇದೆ. ಸೊ ಇದು 40 ಅನ್ನೋದು ಅಲ್ಲೇ ಇದೆ, ಮಧ್ಯಾಹ್ನ ಇದೆ. ಓಕೆ, ಸೊ ಸೀಕ್ವೆನ್ಸ್ ಚೇಂಜ್ ಆಗಿದೆ ನೋಡಿ. ಫಸ್ಟ್ ಇಲ್ಲಿ ಕೆಳಗೆ ಯಾವ್ದಿದೆ, 80 ಇದೆ ಅಲ್ವಾ, ಇಲ್ಲಿ ಕೆಳಗೆ ಯಾವ್ದಿದೆ, 18 ಇದೆ. ಸೊ ಇದು ಲೋ, ಹೈ, ಹೈಯರ್. ಓಕೆ, ಸೊ ಈ ತರ ಸೀಕ್ವೆನ್ಸ್ ಅಲ್ಲಿ ಕ್ರಿಯೇಟ್ ಆಗಿರುತ್ತೆ ಡೌನ್ ಟ್ರೆಂಡ್ ಮೂಮೆಂಟ್ ಹೋಗ್ಬೇಕಾದ್ರೆ. ಸೈಡ್ ವೇಸ್ ಅಲ್ಲಿ ನಮ್ಗೆ ಯಾವ್ದು ಸೀಕ್ವೆನ್ಸ್ ಇರಲ್ಲ, ಈ ತರ ಹೋಗುತ್ತೆ ಸೈಡ್ ವೇಸ್ ಇದ್ರೆ. ಓಕೆ, ಸೊ ನೋಡಿ ಇದನ್ನ ಈಗ ಮತ್ತೆ ಇದು ಅಪ್ ಟ್ರೆಂಡ್ ಹೋಗ್ಬೇಕು ಅಂತಂದ್ರೆ ಮತ್ತೆ ಇದು ಕೆಳಗ್ ಬರುತ್ತೆ, 40 ಅದ್ರ ಮೇಲೆ ಬರುತ್ತೆ, 18 ಅದ್ರ ಮೇಲೆ ಬರುತ್ತೆ. ಓಕೆ, ಸೊ ಈ ತರ ಸೀಕ್ವೆನ್ಸ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಇಲ್ಲಿ ಟ್ರೆಂಡ್ ಚೇಂಜ್ ಆಗ್ತಾ ಇದೆ ನೋಡೋದ್ರಲ್ವಾ, ಇದು ಅಪ್ ಟ್ರೆಂಡ್ ಇಂದ ಡೌನ್ ಟ್ರೆಂಡ್ ಹೋಗ್ತಿದೆ, ಇಲ್ಲಿ ಡೌನ್ ಟ್ರೆಂಡ್ ಇಂದ ಅಪ್ ಟ್ರೆಂಡ್ ಹೋಗ್ತಿದೆ. ಸೊ ಇದನ್ನ ನಾವು ಟ್ರೆಂಡ್ ಚೇಂಜಿಂಗ್ ಏನ್ ಹೇಳ್ತೀವಿ, ಗೋಲ್ಡನ್ ಕ್ರಾಸ್ ಓವರ್ ಅಂತ ಅದನ್ನ ಕರಿತೀವಿ. ಓಕೆ, ಸೊ ಇದನ್ನ ಏನಂತ, ಸೊ ಇದಕ್ಕೆ ಈ ತರ ಟ್ರೆಂಡ್ ಚೇಂಜ್ ಆಗುತ್ತಲ್ಲ, ಅದಕ್ಕೆ ನಾವು ಗೋಲ್ಡನ್ ಕ್ರಾಸ್ ಓವರ್ ಅಂತ ಹೇಳ್ತೀವಿ. ಓಕೆ, ಇದನ್ನೆಲ್ಲ ನಾವು ಚಾರ್ಟ್ ಅಲ್ಲಿ ನೋಡೋಣ. ಸೊ ಐ ವಿಲ್ ಎಕ್ಸ್ಪ್ಲೇನ್ ಎವ್ರಿಥಿಂಗ್ ಇನ್ ದಿ ಚಾರ್ಟ್. ನೋಡಿ ಈಗ ಸೀಕ್ವೆನ್ಸ್ ನೋಡೋಣ, ಅಪ್ ಟ್ರೆಂಡ್ ಮೂಮೆಂಟ್ ಅಲ್ಲಿ ಯಾವ ತರ ಇದೆ ಸೀಕ್ವೆನ್ಸ್ ನೋಡಿ. ಆರೆಂಜ್ ಕಲರ್, ಈ ಆರೆಂಜ್ ಕಲರ್ ಇದೆ ಅಲ್ವಾ, ಅದು ಮೂವಿಂಗ್ ಆವರೇಜ್ 18, ನೆಕ್ಸ್ಟ್ ಮೂವಿಂಗ್ ಆವರೇಜ್ 40, ನೆಕ್ಸ್ಟ್ ಈ ರೆಡ್ ಕಲರ್ ಮೂವಿಂಗ್ ಆವರೇಜ್ 80 ಇದೆ. ಸೊ ಡೌನ್ ಟ್ರೆಂಡ್ ಮೂಮೆಂಟ್ ಅಲ್ಲಿ ನೋಡಿ, ಫಸ್ಟ್ ಕೆಳಗೆ ಮೂವಿಂಗ್ ಆವರೇಜ್ 18, ಗ್ರೀನ್ ಮೂವಿಂಗ್ ಆವರೇಜ್ 40, ಅಂಡ್ ದಿಸ್ ಇಸ್ ಮೂವಿಂಗ್ ಆವರೇಜ್ 80. ಮತ್ತೆ ಎಲ್ಲಿ ಟ್ರೆಂಡ್ ಚೇಂಜ್ ಆಗಿದೆ ನೋಡೋಣ. ನೋಡಿ ಇಲ್ಲಿ ಡೌನ್ ಟ್ರೆಂಡ್ ಇಂದ ಇಲ್ಲಿ ಟ್ರೆಂಡ್ ಚೇಂಜ್ ಆಗ್ತಾ ಇದೆ ಅಪ್ ಟ್ರೆಂಡ್ಗೆ. ಮತ್ತೆ ಇದು ಸೈಡ್ ವೇಸ್ ಇದೆ, ಫುಲ್ ಏನ್ ಚೇಂಜ್ ಆಗಿಲ್ಲ, ಚೇಂಜ್ ಆಗೋ ತರ ಇದೆ ಬಟ್ ಅಲ್ಲಿ ಚೇಂಜ್ ಆಗಿಲ್ಲ. ಇಲ್ಲಿ ಚೇಂಜ್ ಆಗಿದೆ ನೋಡಿ ಟ್ರೆಂಡ್, ಇಲ್ಲಿ ಚೇಂಜ್ ಆಗಿದೆ ಟ್ರೆಂಡ್, ಮತ್ತೆ ಇಲ್ಲಿ ಅಪ್ ಟ್ರೆಂಡ್ ಹೋಗ್ತಾ ಇದೆ, ಇಲ್ಲೂ ಅಪ್ ಟ್ರೆಂಡ್ ಹೋಗ್ತಾ ಇದೆ. ಸೊ ನೀವು ಚಾರ್ಟ್ ಓಪನ್ ಮಾಡಿಕೊಂಡು ಈ ತರ ಟ್ರೆಂಡ್ ಎಲ್ಲೆಲ್ಲಿ ಚೇಂಜ್ ಆಗ್ತಿದೆ ಮಾರ್ಕ್ ಮಾಡಿ. ಸೊ ಏನಕ್ಕೆ ಅಂತಂದ್ರೆ ನಮ್ಗೆ ಎಂಟ್ರಿ ಪಾಯಿಂಟ್, ಎಕ್ಸಿಟ್ ಪಾಯಿಂಟ್ ಇದು ಟ್ರೆಂಡ್ ಚೇಂಜ್ ಆದಾಗ ತುಂಬಾ ಮುಖ್ಯ ಇರುತ್ತೆ. ಹೇಗೆ ಈಗ ಒಂದು ಸ್ಟಾಕ್ ಅಲ್ಲಿ ನಾವು ಎಂಟ್ರಿ ಪಾಯಿಂಟ್ ತಗೋಬೇಕು ಅಂತ ಅನ್ಕೊಳ್ತೀವಿ ನೋಡಿ, ಇಲ್ಲಿ ಇರುತ್ತೆ ಅಂದ್ರೆ ಇನ್ನು ಇದೆಲ್ಲ ಮೂಮೆಂಟ್ ಇರಲ್ಲ ಅಂತ ಅನ್ಕೊಳ್ಳಿ. ಸೊ ಸ್ಟಾಕ್ ಪ್ರೈಸ್ ಇಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಸೊ ಅವಾಗ ಯಾವಾಗ ನಾವು ಟ್ರೇಡ್ ತಗೋಬೇಕು ನೋಡಿ, ಇಲ್ಲಿ ಸೀಕ್ವೆನ್ಸ್ ಸ್ಟಾರ್ಟ್ ಆಗಿದೆ ಅಲ್ವಾ, 18, 40 ಅಂಡ್ 80 ಅಂದ್ರೆ ಅಪ್ ಟ್ರೆಂಡ್ ಮೂಮೆಂಟ್ ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದೆ ಇದು ಸೀಕ್ವೆನ್ಸ್ ಅಲ್ವಾ. ಸೊ ಆವಾಗ ನಾವು ಇಲ್ಲಿ ಟ್ರೇಡ್ ತಗೋಬೇಕು. ಸೊ ಕೆಲವ್ರಿಗೆ ನೋಡಿ ಇಲ್ಲಿ ಚೇಂಜ್ ಆಗ್ತಾ ಇದೆ ಟ್ರೆಂಡ್ ಅಂತ ಹೇಳಿದ್ರೆ ಬೇಕಿದ್ರೆ ನೀವು ಇಲ್ಲೇ ಕ್ಲೋಸ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಮತ್ತೆ ನೋಡಿ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಅಲ್ವಾ, ಟ್ರೆಂಡ್ ಸ್ಟಾರ್ಟ್ ಆದಾಗ ಇಲ್ಲಿ ತಗೊಳ್ಳಿ ಟ್ರೇಡ್. ಸೊ ಇದು ಸೈಡ್ ವೇಸ್ ಅಲ್ಲಿ ಇದೆ, ಟ್ರೆಂಡ್ ಚೇಂಜ್ ಆಗಿಲ್ಲ, ಸೈಡ್ ವೇಸ್ ಅಲ್ಲಿ ಇದೆ. ಆಮೇಲೆ ಇಲ್ಲಿ ಚೇಂಜ್ ಆಗಿದೆ ಟ್ರೆಂಡ್, ಇಲ್ಲ ಅಲ್ವಾ. ಸೊ ಎಲ್ಲಿ ಚೇಂಜ್ ಆಗಿದೆ, ಇಲ್ಲಿ ಚೇಂಜ್ ಆಗ್ತಿದೆ ನೋಡಿ, ಇಲ್ಲಿ ಕೆಳಗೆ 18, 40 ಅಂಡ್ 80. ಸೊ ನೀವು ಎಲ್ಲಿ ಎಂಟ್ರಿ ಪಾಯಿಂಟ್ ತಗೋಬೇಕಂತಂದ್ರೆ ಎಲ್ಲಿ ಟ್ರೆಂಡ್ ಚೇಂಜ್ ಆಗಿ ಸೀಕ್ವೆನ್ಸ್ ಅಪ್ ಟ್ರೆಂಡ್ ಬರುತ್ತೆ ಅಲ್ವಾ, ಸೊ ಅಲ್ಲಿ ಟ್ರೇಡ್ ತಗೊಳ್ಳಿ. ಎಲ್ಲಿ ಎಕ್ಸಿಟ್ ಆಗ್ಬೇಕು, ಟ್ರೆಂಡ್ ಚೇಂಜ್ ಆಗ್ತಾ ಇದೆ ಅಲ್ವಾ, ಇಲ್ಲಿ ಎಕ್ಸಿಟ್ ಪಾಯಿಂಟ್ ತಗೋಬೇಕು. ಸೊ ಹಾಗಾದ್ರೆ ಇಲ್ಲಿ ಬೈಗೇನೋ ಪರವಾಗಿಲ್ಲ, ಈಗ ಅಪ್ ಟ್ರೆಂಡ್ ಸೀಕ್ವೆನ್ಸ್ ಇತ್ತು ನಾವು ಬೈ ಮಾಡೋದ್ವಿ. ಈಗ ಸೆಲ್ ಮಾಡ್ಬೇಕಪ್ಪ, ಈಗ ಸ್ಟಾಕ್ ಕೆಳಗೆ ಹೋಗ್ತಿದೆ, ಇಲ್ಲಿ ಡೌನ್ ಟ್ರೆಂಡ್ ಮೂಮೆಂಟ್ ಸ್ಟಾರ್ಟ್ ಆಗಿದೆ.
ಸೊ ಆವಾಗ ನಾವು ಎಲ್ಲಿ ಟ್ರೇಡ್ ತಗೊಳ್ಳೋದು? ಇಲ್ಲಿ ಸೀಕ್ವೆನ್ಸ್ ಬಂತಲ್ವಾ ನಿಮ್ಗೆ? ಸೀಕ್ವೆನ್ಸ್ ಬಂದಾದ್ಮೇಲೆ ನೀವು ಇಲ್ಲಿ ಟ್ರೇಡ್ ತಗೋಬೋದು. ಇಲ್ಲಿ ಟ್ರೇಡ್ ತಗೋಬೋದು. ಮತ್ತೆ ಎಲ್ಲಿ ಎಕ್ಸಿಟ್ ಮಾಡ್ಬೇಕು? ಇಲ್ಲಿ ಟ್ರೆಂಡ್ ಚೇಂಜ್ ಆಗ್ತಾ ಇದೆ ಅಲ್ವಾ? ಇಲ್ಲಿ ಟ್ರೆಂಡ್ ಚೇಂಜ್ ಆಗ್ತಿದೆ ಅಲ್ವಾ? ಸೊ ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೋಬೇಕು. ಸೊ ಇಲ್ಲಿ ಮಾಡಿದಾಗ ಆಲ್ಮೋಸ್ಟ್ ನಮಗೆ ಇಲ್ಲಿಂದ ಇಲ್ಲಿಗೆ ಆಲ್ಮೋಸ್ಟ್ 100 ಪಾಯಿಂಟ್ಸ್ ಅಲ್ವಾ? 620ಇಂದ 760, 620 ಅಂದ್ರೆ 140 ಪಾಯಿಂಟ್ಸ್ ಬುಕ್ ಮಾಡ್ಕೊಂಡ್ವಿ. ಸೊ ಇಲ್ಲಿ ಎಷ್ಟಿದೆ? 770ಇಂದ 740, 130 ಪಾಯಿಂಟ್ಸ್ ಬಂತು ಅಲ್ವಾ? ನೆಕ್ಸ್ಟ್ ಮತ್ತೆ ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ಸೊ ಟ್ರೆಂಡ್ ಚೇಂಜ್ ಆಗಿ ಸೀಕ್ವೆನ್ಸ್ ಬಂದಿದ್ಯಾ? ಸೀಕ್ವೆನ್ಸ್ ಬಂದಿದೆ ಅಲ್ವಾ? ಸೀಕ್ವೆನ್ಸ್ ಬಂದಾಗ ಇಲ್ಲಿ ಟ್ರೇಡ್ ತಗೊಳ್ಳಿ. ಟ್ರೇಡ್ ತಗೊಂಡು ಮತ್ತೆ ಸೀಕ್ವೆನ್ಸ್ ಎಲ್ಲಿ ಚೇಂಜ್ ಆಗ್ತಿದೆ? ಇಲ್ಲಿ ಚೇಂಜ್ ಆಗ್ತಿದೆ. ಸೊ 750ಇಂದ 790, ಆಲ್ಮೋಸ್ಟ್ 40 ಪಾಯಿಂಟ್ಸ್ ಬರ್ತಿದೆ ಅಲ್ವಾ? ಸೊ ಮತ್ತೆ ಇಲ್ಲಿ ಟ್ರೆಂಡ್ ಚೇಂಜ್ ಆಗ್ತಾ ಇದೆ ಅಲ್ವಾ? ಸೊ ಇಲ್ಲಿ ಟ್ರೇಡ್ ತಗೋಬಹುದು, ಸೆಲ್ ತಗೋಬೇಕು. ಓಕೆ, ಕೆಳಗೆ ಹೋಗ್ತಾ ಇದೆ. ಕೆಳಗೆ ಸೀಕ್ವೆನ್ಸ್ ಯಾವ ತರ ಇದೆ ಅಂತ ನೋಡ್ಕೊಳ್ಳಿ. ಸೀಕ್ವೆನ್ಸ್ ಡೌನ್ ಟ್ರೆಂಡ್ ಇತ್ತು ಅಂದ್ರೆ ಸೆಲ್ ಹಾಕೋಬೇಕು, ಅಪ್ ಟ್ರೆಂಡ್ ಇತ್ತು ಅಂದ್ರೆ ಬೈ ಹಾಕೋಬೇಕು. ಸೊ ಬೈ ಪರ್ಚೇಸ್ ಮಾಡಿದ್ರೆ ನಾವು ಇಲ್ಲಿ ಟ್ರೇಡ್, ಸೊ ನಮ್ಗೆ ಇಷ್ಟು ಪಾಯಿಂಟ್ಸ್ ಪ್ರಾಫಿಟ್ ಬರುತ್ತೆ. ಇಲ್ಲಿ 790 ಇದೆ. ಟ್ರೆಂಡ್ ಎಲ್ಲಿ ಚೇಂಜ್ ಆಗ್ತಿದೆ? ಇಲ್ಲಿ ಚೇಂಜ್ ಆಗ್ತಿದೆ ಅಲ್ವಾ? ಸೊ ಎಷ್ಟು ಪಾಯಿಂಟ್? 730 ಅಲ್ವಾ? 790, 30, 60 ಪಾಯಿಂಟ್ಸ್ ಪ್ರಾಫಿಟ್ ಬಂತು ನಮ್ಗೆ ಅಲ್ವಾ? ಸೊ ಇಲ್ಲೂ ಅಷ್ಟೇ, ಇಲ್ಲಿ ಟ್ರೇಡ್ ತಗೊಳ್ತೀವಿ, ಬಟ್ ಇಲ್ಲಿ ಕ್ರಾಸ್ ಓವರ್ ಟ್ರೆಂಡ್ ಚೇಂಜ್ ಆಗೋ ತರ ಇದೆ ಅಲ್ವಾ? ಸೊ ಕ್ಲೋಸ್ ಮಾಡ್ಕೊಳ್ಳಿ. ಸೊ ಈ ತರ ತುಂಬಾ ಇದು ಟ್ರೆಂಡ್ ಕೀಪ್ ಆನ್ ಚೇಂಜಿಂಗ್ ಅಂತಂತಂದ್ರೆ ಸೊ ನೀವು ಟ್ರೇಡ್ ತಗೊಳಕ್ಕೆ ಹೋಗ್ಲೇಬೇಡಿ. ಓಕೆ, ಸೊ ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಎಷ್ಟು ಪಾಯಿಂಟ್ಸ್ ಬಂದ್ಬಿಡ್ತಾವೆ, ಒಂದು 10 ಪಾಯಿಂಟ್ಸ್ಗೆಲ್ಲ ನಮ್ಗೆ ಡಿಸ್ಟರ್ಬ್ ಆಗುತ್ತೆ ಅಲ್ವಾ? ಸೊ ಇಟ್ಸ್ ಬೆಟರ್ ಈ ತರ ತಗೊಳಕ್ಕೆ ಹೋಗ್ಲೇಬೇಡಿ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಮೂವಿಂಗ್ ಆವ್ರೇಜ್ ಸ್ಟ್ರಾಟಜಿ. ಸೊ ನಿಮ್ಗೆಲ್ಲ ನಿಮ್ ಟ್ರೇಡಿಂಗ್ ಜರ್ನಿಗೆ ಇದರಿಂದ ಹೆಲ್ಪ್ ಆಗ್ತಾ ಇದೆ ಅಂತಂದ್ರೆ ಯು ಕ್ಯಾನ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು.